ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ರಮ್ಯ ಮನುಗೌಡ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಹೆಲ್ದಿಯಾಗಿರೋಂಥ ಮಾಲ್ಟ್ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ತುಂಬ ಲೆಂತಿ ವಿಡಿಯೋ ಇಲ್ಲ, ಜಸ್ಟ್ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿದ್ದೀನಿ. ಸೊ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ. 2 kg ಅಷ್ಟು ರಾಗಿ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ಸೊ ಅದನ್ನು ಮೊಳಕೆ ಕಟ್ಟಿಡ್ತಾ ಇದ್ದೀನಿ ಒಂದು ಕಾಟನ್ ಕ್ಲಾತಲ್ಲಿ. ಮೊಳಕೆ ಬಂದರೆ ಚೆನ್ನಾಗಿರುತ್ತೆ, ಅದು ತುಂಬ ಹೆಲ್ದಿ ಕೂಡ ಅಂಥೇಳಿ. ಸೊ ಮಿಕ್ಕಿದ ಯಾವುದೋ ಕಾಳುಗಳನ್ನ ನಾನಿಲ್ಲಿ ಮೊಳಕೆ ಕಟ್ಟಿಲ್ಲ, ಹಾಗಾಗಿ ತೊಗೊಂಡಿದ್ದೀನಿ. ಈ ರಾಗಿನ ಮಾತ್ರ ಮೊಳಕೆ ಕಟ್ಟಿದ್ದು. ಸೊ 1 ಡೇ ಅಥವಾ 2 ಡೇಸ್ ಆದಮೇಲೆ ಅದು ಚೆನ್ನಾಗಿ ಮೊಳಕೆ ಬಂದಿರುತ್ತೆ. ಫಸ್ಟ್ ಟೈಮು 6 ಮಂತ್ಸ್ ಆದಮೇಲೆ ಬೇಬಿಗಳಿಗೆ ರಾಗಿ ಸರಿ ಕೊಡ್ತೀವಲ್ಲ, ಆವಾಗ ಈ ಥರ ಮಾಡ್ಬೋದು. ಬರೀ ರಾಗಿ ಸರಿನ ಫಸ್ಟು ಟ್ರೈ ಮಾಡ್ತೀವಿ, ಅದು ಕಾಳುಗಳನ್ನ ಹಾಕಿ ಮಾಡಲ್ಲ. ಆವಾಗ ಈ ಥರ ಮೊಳಕೆ ಬರೆಸಿ ಅದನ್ನು ಒಣಗಿಸಿ ಅದಾದಮೇಲೆ ಮಿಲ್ ಮಾಡಿಸಿ ಸೊ ಆವಾಗ ಚಿಕ್ಕ ಪಾಪುಗಳಿಗೆ ಆ ಥರ ಕೊಡ್ಬೋದು. ಬಟ್ ನಾನಿಲ್ಲಿ ಮಾಡ್ತಾ ಇರೋದು ಎಲ್ಲ ಕಾಳುಗಳು ಹಾಕಿ ಮಾಡ್ತಾ ಇರೋ ಅಂಥ ಮಾಲ್ಟ್ ಇದು. ಮೊಳಕೆ ಬಂದಿದೆ, ಇವಾಗ ಇದನ್ನು ಒಣಗಿಸ್ಕೋಬೇಕು ಬಿಸಿಲಲ್ಲಿ. ಸೊ ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀವಿ. ಬೇರೆ ಕಾಳುಗಳನ್ನೂ ಕೂಡ ಇದೇ ಥರ ಮೊಳಕೆ ಕಟ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಬಟ್ ಎಲ್ಲ ಕಾಳುಗಳನ್ನೂ ನಾವು ಇಲ್ಲಿ ಮೊಳಕೆ ಕಟ್ಟಿಲ್ಲ, ರಾಗಿ ಮಾತ್ರ ಮೊಳಕೆ ಕಟ್ಟಿ ಮಿಕ್ಕಿದನ್ನೆಲ್ಲ ಕಾಳುಗಳನ್ನ ಹಾಗೆ ಕ್ಲೀನ್ ಮಾಡಿ ಹಾಗೆ ಡ್ರೈ ರೋಸ್ಟ್ ಮಾಡಿದ್ದು. ಸೊ ಇದನ್ನು ಒಂದು ದಿನ ಒಣಗಿಸೋದಕ್ಕೆ ಬಿಟ್ವಿ. ನಮ್ಮ ಅಜ್ಜಿ ಹೇಗಿದ್ರು ಫ್ರೀಯಾಗಿರ್ತಾರೆ, ಈ ಥರ ಏನಾದರೂ ಒಣಗಿಸೋದಕ್ಕೆ ಬಿಟ್ಟರೆ ಚೆನ್ನಾಗಿ ಒಣಗಿಸ್ಕೊಂಡು ಕುತ್ಕೊಂಡು ಕಾಯ್ಕೊಂಡಿರ್ತಾರೆ. ಸೊ ಅವ್ರಿಗೆ ಇದನ್ನು ಬಿಟ್ವಿ. ಅದಾದಮೇಲೆ ಒಣಗಾದ್ಮೇಲೆ ಒಂದೊಂದೇ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದು. ಇನ್ನೂ ಒಂದಿನ ಬಿಟ್ಟಿದ್ದರೆ ಇನ್ನೂ ಮೊಳಕೆ ತುಂಬ ಚೆನ್ನಾಗಿ ಬಂದಿರ್ತಿತ್ತು. ಸಾಕು ಇಷ್ಟು ಬಂದಿದೆಯಲ್ಲ ಅಂಥೇಳಿ ಬಿಸಿಲಲ್ಲಿ ಒಣಗಿಸೋದಕ್ಕೆ ನಮ್ಮ ಅಜ್ಜಿನ ಬಿಟ್ವಿ. ಸೊ ಪ್ರತಿದಿನ ನಾವು ಕಾಳುಗಳನ್ನ ಹಾಕ್ಕೊಂಡು ಏನು ಅಡುಗೆ ಮಾಡಬೇಕಾದ್ರೆ ಡೈಲಿ ಕಾಳುಗಳೆಲ್ಲ ಹಾಕಿ ಮಾಡಲ್ಲ, ಟೈಮ್ ಇರಲ್ಲ ಕೆಲವ್ರಿಗೆ. ಆ ಥರ ಇದ್ದಾಗ ಅಟ್ಲೀಸ್ಟ್ ದಿನಕ್ಕೆ ಒಂದು ಸಲ ಈ ಥರ ಮಾಲ್ಟ್ ಪೌಡರ್ ಮಾಡಿಕೊಂಡು ಕುಡಿಯೋದ್ರಿಂದ ಹೆಲ್ತಿ ಆಗಿರ್ಬೋದು. ಡೈಲಿ ನಾವು ಕಾಳು ಪಲ್ಯಗಳು ಈ ಥರದ್ದೆಲ್ಲ ಮಾಡಲ್ವಲ್ಲ, ಪ್ರತಿಯೊಂದು ಕಾಳು ಹಾಕಿ ಒಂದರಲ್ಲೇ ಮಾಲ್ಟ್ ಪೌಡ್ರ್ ಮಾಡಿದ್ರೆ ದಿನಕ್ಕೆ ಒಂದು ಸಲ ಕುಡಿದ್ರೆ ಅಟ್ಲೀಸ್ಟ್ ಬಾಡಿಗೆ ಬೇಕಾಗಿರೋಂಥ ನ್ಯೂಟ್ರಿಯೆಂಟ್ಸ್ ಆಗಲಿ ಪ್ರೋಟೀನ್ ಆಗಲಿ ಸಿಗುತ್ತೆ ಅಂಥೇಳಿ. ವಾಟ್ಯಾ 2 years ಬೇಬಿಯಿಂದ ಹಿಡಿದು ಏಜ್ ಆಗಿರೋರ ತನಕ ಈ ಮಾಲ್ಟ್ ಪೌಡರ್ನ ಕುಡಿಬೋದು. ಸೊ ಇಲ್ಲಿ ನಾನು ಕೆಲವು ಕಾಳುಗಳನ್ನೆಲ್ಲ ಆ್ಯಡ್ ಮಾಡಿರೋ ವಿಡಿಯೋಗಳಿದೆ, ಕೆಲವು ಕಾಳುಗಳನ್ನ ನಾನು ಆ್ಯಡ್ ಮಾಡಿರೋದು ವಿಡಿಯೋ ಸ್ಕಿಪ್ ಆಗಿದೆ. ಸೊ ಒಂದೊಂದು ನಾನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಬಟ್ ನಾನು ಎಲ್ಲದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯಾವ್ದ್ಯಾವ್ದು ಕಾಳುಗಳನ್ನ ಯೂಸ್ ಮಾಡ್ಬೋದು ಅಂಥೇಳಿ. ಯಾವುದೇ ಕಾಳಿದ್ರೂ ಎಲ್ಲ ಕಾಳುಗಳನ್ನೂ ಹಾಕ್ಬೋದು. ಏನಿಲ್ಲ, ನೀವು 2 kg ಅಷ್ಟು ರಾಗಿ ತೊಗೊಂಡ್ರೆ ಮಿಕ್ಕಿದ ಕಾಳುಗಳೆಲ್ಲ 1/4 kg ತೊಗೊಂಡ್ರೆ ಆಗುತ್ತೆ ಅಷ್ಟೇ. ಇಲ್ಲಾಂತಂದರೆ ಒಂದು ಬೌಲ್ ಇಟ್ಕೊಂಡು ಎಲ್ಲದನ್ನು ಕಾಳುಗಳನ್ನ ಬೌಲಲ್ಲಿ ನೀವು ಮೆಜರ್ಮೆಂಟ್ ತೊಗೊಂಡು ಹಾಕಿದ್ರೂ ಆಯಿತು. ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಮೆಜರ್ಮೆಂಟ್ ಎಷ್ಟು ಹಾಕೋದು ಅಂತ ನನಗೂ ಗೊತ್ತಾಗ್ತಾ ಇರಲಿಲ್ಲ, ಅಳತೆ. ಆವಾಗ ಕನ್ಫ್ಯೂಸ್ ಮಾಡ್ಕೊತಿದ್ದೆ, ಏನಾಗ್ಬಿಡುತ್ತೋ ಅಂತೆಲ್ಲ. ಏನಿಲ್ಲ, ಮಾಡ್ತಾ ಅಭ್ಯಾಸ ಆಗೋಯಿತು. ಸೊ ನೀವೇನು 2 kg ಅಷ್ಟು ರಾಗಿ ತೊಗೊಂಡಿರ್ತೀರ, ಮಿಕ್ಕಿದ ಕಾಳುಗಳೆಲ್ಲ ತುಂಬ ಆ್ಯಡ್ ಮಾಡೋದ್ರಿಂದ ಜಸ್ಟ್ 1/4 kg ಹಾಕಿದ್ರೆ ಸಾಕು. ಅಥವಾ ನೀವು ಜಸ್ಟ್ ಒಂದು ಪುಟಾಣಿ ಜಾಮೂನ್ ಬೌಲ್ ಅಷ್ಟು ತೊಗೊಂಡು ಹಾಕಿದ್ರೂ ಸಾಕು. ಎಲ್ಲ ಕಾಳುಗಳನ್ನೂ ಈ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಕಡಲೆಕಾಳು, ಉದ್ದಿನಕಾಳು, ಹೆಸರು ಕಾಳು, ಯಾವ ಕಾಳಿದೆ ಎಲ್ಲ ಕಾಳನ್ನೂ ಇದೇ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸೊ ಫ್ಲೇಮ್ನ ಹೈ ಫ್ಲೇಮ್ ಇಟ್ಕೋಬಾರ್ದು, ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಕೆಲವರು ಹೊರಗಡೆ ತೊಗೊಂಡು ಮಾಲ್ಟ್ ಪೌಡ್ರನ್ನ ಮಾಡ್ಕೊಂಡು ಕುಡಿತಾರೆ. ಸೊ ಮನೆಯಲ್ಲಿರೋರು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಎಲ್ಲ ಕಾಳುಗಳೆಲ್ಲ ಮನೆಯಲ್ಲೇ ಇರುತ್ತೆ, ಅದನ್ನು ಹಾಕ್ಕೊಂಡು ಜಸ್ಟ್ ನೀವು ಎಲ್ಲ ಹುರಿದಿಟ್ಕೊಂಡ್ರೆ ಒಂದು ಸಲ ಬೀಸ್ಕೊಂಬಂದರೆ 6-7 ಮಂತ್ಸ್ ಆರಾಮಾಗಿ ಆಗುತ್ತೆ. 1 year ತನಕನೂ ಆಗುತ್ತೆ. ಕಡಿಮೆ ಜನ ಇದ್ದರೆ, ಸ್ವಲ್ಪ ಜಾಸ್ತಿ ಜನ ಇದ್ದರೆ ಆಗಲ್ಲ, ಬೇಗ ಖಾಲಿ ಆಗಿಬಿಡುತ್ತೆ ಅಷ್ಟೇ. ನಾನು ಏನೇನು ಕಾಳು ಹಾಕಿದ್ದೀನಿ ಪ್ರತಿಯೊಂದನ್ನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ನೋಡಿ. ಸೊ ನಾನು ಹೇಳ್ದಂಗೆ 2 kg ಅಷ್ಟು ರಾಗಿಗೆ ಎಲ್ಲ 1/4 kg ಹಾಕ್ಕೊಂಡ್ರಾಯ್ತು. ಅಥವಾ ನಿಮ್ಮ ಹತ್ರ ಒಂದು ಬೌಲ್ ಇಟ್ಕೊಂಡು ಬೌಲಲ್ಲಿ ಮೆಜರ್ಮೆಂಟ್ ಮಾಡಿ ಹಾಕಿದ್ರೂ ಆಯಿತು. ಸಿರಿಧಾನ್ಯಗಳು ಕೂಡ ಅಷ್ಟೇ. ಫಸ್ಟು ಕಾಳುಗಳನ್ನೆಲ್ಲ ಈ ಥರ ಡ್ರೈ ರೋಸ್ಟ್ ಮಾಡಿಕೊಂಡೆ. ಸಿರಿಧಾನ್ಯ ಎಲ್ಲ ಖಾಲಿ ಇರಲಿಲ್ಲ, ಅದನ್ನು ತರಿಸ್ಕೊಂಡೆ ನಾನು ಫ್ಲಿಪ್ಕಾರ್ಟಲ್ಲಿ. 5 minutesಲ್ಲೆಲ್ಲ ಡೆಲಿವರಿ ಆಗುತ್ತಲ್ಲ, ಸೊ ಅಲ್ಲಿ ತರಿಸ್ಕೊಂಡೆ. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಈ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸೊ ಕೈ ಆಡಿಸ್ತಾನೆ ಇರಬೇಕು, ಇಲ್ದಿರ ಸೀದೋಗ್ಬಿಡುತ್ತೆ. ಬೇಳೆಗಳು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಇಲ್ಲಿ. ಬೇಳೆ ಕೂಡ ಎಲ್ಲ ಕಾಳುಗಳು 1/4 kg ಅಷ್ಟು ತೊಗೊಂಡಿದ್ದೀನಿ ನಾನು. ಹೋಸಲ ಇನ್ನೂ ತುಂಬಾ ಆ್ಯಡ್ ಮಾಡಿದ್ದೆ, ಎಷ್ಟೊಂದು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೆ. ರಾಜ್ಮಾ, ಸೋಯಾಬೀನ್ ಎಲ್ಲ ಹಾಕಿದೆ. ಈ ಸಲ ಒಂದೊಂದು ಕಾಳುಗಳು ಸ್ಕಿಪ್ ಆಗಿದೆ, ಅದೇ ವಿಡಿಯೋ ಕ್ಲಿಪ್ಪಿಂಗ್ಸು ಇಲ್ಲ. ಆ್ಯಂಡ್ ಎಷ್ಟಿತ್ತು ಅಷ್ಟೇ ಮಾಡ್ತಿದ್ದೀನಿ, ಯಾಕಂದರೆ ನನಗೆ ಇವಾಗ ಇದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಆವಾಗವಾಗ ಮಾಲ್ಟ್ ಮಾಡೋದು, ಏನು ಕಾಳಿರುತ್ತೆ ಅದನ್ನೇ ಹಾಕ್ಕೊಂಡು ಮಾಡ್ತಾಯಿರ್ತೀನಿ. ಬಟ್ ಕೆಲವು ಖಾಲಿ ಆಗಿತ್ತು. ಈ ಸಲ ನಾನು ಸಿರಿಧಾನ್ಯನೂ ಹಾಕಬೇಕು ಅಂತ ಇದ್ದೆ, ಅದನ್ನೆಲ್ಲ ನಾನು
ಆನ್ಲೈನಲ್ಲಿ ತರಿಸ್ಕೊಂಡೆ. ಆನ್ಲೈನಲ್ಲಿ ನೀವು ಯಾವ ಥರ ತರಿಸ್ಕೋಬೋದು ಅಂತ ಕೂಡ ನಾನಿಲ್ಲಿ ಹೇಳ್ತೀನಿ. ಸೊ ಬಿಗ್ ಬಾಸ್ಕೆಟಲ್ಲಾಗಿರ್ಬೋದು ಅಥವಾ ಫ್ಲಿಪ್ಕಾರ್ಟಲ್ಲಾಗಿರ್ಬೋದು. ಇದು ಬ್ರ್ಯಾಂಡ್ ಅಂತ ಬಂದರೆ ನಾನು ತರಿಸ್ಕೊಂಡಿರೋವಂಥದ್ದು ನೇಚರ್ ಲ್ಯಾಂಡ್ ಅಂತ. ಅದು ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಆಗಿರೋ ಅಂಥ ಇದು ಮಿಲೆಟ್ಸ್ ನಮಗೆ ಸಿಗುತ್ತೆ ಆ ಬ್ರ್ಯಾಂಡಾದರೆ. ಜೀರಿಗೆನೂ ಕೂಡ ಆ್ಯಡ್ ಮಾಡ್ಕೋಬೇಕು. ಜೀರಿಗೆ, ಮೆಣಸು ಸ್ವಲ್ಪ ಸ್ವಲ್ಪ ಅಷ್ಟೇ, ಒಂದು 50 ಗ್ರಾಮಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಜೀರಿಗೆ ಏನಕ್ಕಪ್ಪ ಅಂತಂದರೆ ಡೈಜೆಸ್ಟ್ ಆಗೋದಕ್ಕೋಸ್ಕರ. ಆ್ಯಂಡ್ ಓಮ್ ಕಾಳನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಅದು ನಾನಿಲ್ಲಿ ಲಾಸ್ಟಲ್ಲಿ ಆ್ಯಡ್ ಮಾಡಿಕೊಂಡೆ, ಅದು ವಿಡಿಯೋಯಲ್ಲಿ ಸ್ಕಿಪ್ ಆಗಿದೆ. ಲಾಸ್ಟಲ್ಲಿ ಒಂದು 4 ಏಲಕ್ಕಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಕಲ್ಲುಪ್ಪು ಹಾಕಿದ್ರೆ ಪುಡಿ ಚೆನ್ನಾಗಿರುತ್ತೆ, ತುಂಬ ದಿನ ಇರುತ್ತೆ ಅಂಥೇಳಿ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ಬೀಸಕ್ಕೆ ಕೊಡಬೇಕು. ಫಸ್ಟು ಏನು ಕಾಳುಗಳಿತ್ತು ಅದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು, ಮತ್ತು ರಾಗಿನೂ ಕೂಡ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀವಿ. ರಾಗಿ ಆಪ್ಷನಲ್, ನೀವು ಬೇಕಿದ್ರೆ ರೋಸ್ಟ್ ಮಾಡ್ಕೋಬೋದು, ಇಲ್ಲದಿದ್ರೆ ಹಾಗೆ ಕೂಡ ಹಾಕ್ಕೋಬೋದು. ಬಟ್ ನಾನಿಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ. ಇನ್ನು ಡ್ರೈ ಫ್ರೂಟ್ಸ್ ಹಾಗೆ ಮಿಲೆಟ್ಸು ಕೆಲವು ಬೇಕಿರೋ ಅಂಥ ಥಿಂಗ್ಸ್ನೆಲ್ಲ ಮತ್ತೆ ನಾನು ಫ್ಲಿಪ್ಕಾರ್ಟ್ 5 ಮಿನಿಟ್ಸ್ ಡೆಲಿವರಿನಲ್ಲಿ ಆರ್ಡ್ರ್ ಮಾಡಿಕೊಂಡೆ. ಬಿಗ್ ಬಾಸ್ಕೆಟಲ್ಲಿ ಸ್ವಲ್ಪ ಹಾಗೆ ಫ್ಲಿಪ್ಕಾರ್ಟಲ್ಲಿ ಸ್ವಲ್ಪ ಆರ್ಡ್ರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಯಾವುದಾದ್ರೂ ಒಂದರಲ್ಲೇ ಮಾಡ್ಕೊಳ್ಳೋಣ ಅಂತ ಫ್ಲಿಪ್ಕಾರ್ಟಲ್ಲೇ ಆರ್ಡ್ರ್ ಮಾಡಿಕೊಂಡೆ. ಇದು ಸೀಡ್ಸ್ಗಳೆಲ್ಲ ಮಿಕ್ಸ್ ಇರೋವಂಥ ಸೀಡ್ಸ್ ತೊಗೊಂಡೆ. ಸಪ್ರೇಟ್ ಇನ್ನೇನು ತೊಗೊಳ್ಳೋದು ಅಂತ ಮಿಕ್ಸ್ ಇರೋವಂಥ ಸೀಡ್ಸ್ಗಳು. ಆ್ಯಂಡ್ ಮಿಲೆಟ್ಸ್ಗಳು ಒಂದು 5 ಥರ ಮಿಲೆಟ್ಸ್ನ ನಾನು ಇಲ್ಲಿ ತರಿಸ್ಕೊಂಡಿದ್ದೀನಿ. ಇದು ಆರ್ಗ್ಯಾನಿಕ್ ಮಿಲೆಟ್ಸ್ ಬಂದು ನೇಚರ್ ಲ್ಯಾಂಡ್ ಅಂತ, ಅದ್ರಲ್ಲಿ ಚೆನ್ನಾಗಿರುತ್ತೆ. ಇನ್ನು ಡ್ರೈ ಫ್ರೂಟ್ಸ್ ಬಂದು ಆ್ಯಪಿಲೋ ಅಂತ ಬರುತ್ತೆ, ಅದ್ರದ್ದು ಚೆನ್ನಾಗಿರುತ್ತೆ. ಸೊ ಈ ಥರ ತರಿಸ್ಕೊಂಡೆ ಎಲ್ಲದೂ. ಸಿರಿಧಾನ್ಯಗಳು ಏನಂತೀವಿ ಅದು 5 ಥರದ್ದು ತರಿಸ್ಕೊಂಡಿದ್ದೆ ನಾನಿಲ್ಲಿ. 5 ಥರ ಮಿಲೆಟ್ಸಲ್ಲಿ 5 ಥರದ್ದು ತರಿಸ್ಕೊಂಡಿದ್ದೆ. ಇನ್ನು ಡ್ರೈ ಫ್ರೂಟ್ಸಲ್ಲಿ ಆ್ಯಪಿಲೋ ಇವ್ರದ್ದು ಚೆನ್ನಾಗಿರುತ್ತೆ ಅಂಥೇಳಿ ಅದನ್ನು ತರಿಸ್ಕೊಂಡಿದ್ದೆ. ಡ್ರೈ ಫ್ರೂಟ್ಸಲ್ಲಿ ಆಲ್ಮಂಡ್, ಬಾದಾಮಿ ಮತ್ತು ವಾಲ್ನಟ್ ಹಾಗೆ ಗೋಡಂಬಿ ಸೀಡ್ಸ್ಗಳು ಅಷ್ಟೇ ಆ್ಯಡ್ ಮಾಡಿದ್ದು. ಎಲ್ಲದನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಿಧಾನವಾಗಿ ಒಂದೊಂದೇ ರೋಸ್ಟ್ ಮಾಡಿಕೊಂಡು, ಡ್ರೈ ರೋಸ್ಟ್ ಮಾಡಿಕೊಂಡು, ಸೊ ಎಲ್ಲ ಒಂದು ಕಡೆ ಮಿಕ್ಸ್ ಮಾಡಿ ಇಟ್ಕೊಂಡು ಅದನ್ನು ಮಿಲ್ಲಿಗೆ ತೊಗೊಂಡೋಗಿ ಕೊಟ್ಟರೆ, ಇವಾಗ ಆಲ್ಮೋಸ್ಟ್ ಎಲ್ಲ ಮನೆಯಲ್ಲೇ ಮಾಡ್ಕೊತಿರೋದ್ರಿಂದ ಅವ್ರಿಗೆ ಗೊತ್ತಿರುತ್ತೆ. ಸೊ ಇದು ಮಾಲ್ಟ್ ಪೌಡ್ರಿಗೆ ಅಂತ ಅವರೇ ನಮ್ಗೆ ಯಾವ ಥರ ಬೇಕೋ ಆ ಥರ ನೀಟಾಗಿ ಮಾಡಿಕೊಡ್ತಾರೆ. ಸೊ ಮಾಲ್ಟ್ ಪೌಡ್ರ್ ಮಾಡೋದು ಅಷ್ಟೇ ಈಸಿ ಇದೆ. ಎಲ್ಲ ಕಾಳುಗಳನ್ನೂ ಈ ಥರ ಹಾಕ್ಕೊಂಡು ಜಸ್ಟ್ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡು ಮಿಲ್ಲಿಗೆ ಕೊಟ್ಟರೆ ಮುಗೀತು. ಸೊ ನಿಮಗೆ ಮಾಲ್ಟ್ ಪೌಡರ್ ರೆಡಿ ಆಗುತ್ತೆ. ಅದನ್ನು ಜರಡಿ ಇಟ್ಕೊಂಡು ಟೈಟ್ ಕಂಟೈನರಲ್ಲಿ ಇಟ್ಕೊಂಡು ನಿಮ್ಗೆ ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೋಬೋದು. ದಿನಕ್ಕೆ ಒಂದು ಸಲ ಕುಡಿದ್ರೆ ಸಾಕು. ಕೆಲವರು ಉಪ್ಪು ಹಾಕ್ಕೊಂಡಾದರೂ ಮಾಡ್ಕೊಂಡು ಕುಡಿಬೋದು, ಇನ್ನು ಕೆಲವರು ಬೆಲ್ಲ ಹಾಕ್ಕೊಂಡಾದರೂ ಮಾಡ್ಕೋಬೋದು. ಇನ್ನು ಮಕ್ಕಳಿಗೆ ಸರಿ ಥರನಾದ್ರು ತಿನ್ನಿಸ್ಬೋದು, ಗಟ್ಟಿಗೆ ಸರಿ ಥರ ಮಾಡಿಕೊಂಡು, ಸರಿ ಹಿಟ್ಟು ಥರ. ನನ್ನ ಮಗ ಇವಾಗಲೂ ಸರಿ ಹಿಟ್ಟು ತಿಂತಾನೆ. ಸೊ ಇದನ್ನೇ ನಾನು 1 ಟೈಮ್ ಕೊಡ್ತೀನಿ. ಬರೀ ಮುದ್ದೆ ಕೊಡೋದಕ್ಕಿಂತ ಇದು ಎಲ್ಲ ಕಾಳುಗಳು ಹಾಕಿ ಮಾಡಿರೋದ್ರಿಂದ ಅವ್ರಿಗೆ ತುಂಬಾ ಒಳ್ಳೆಯದು ಅಂಥೇಳಿ 1 ಟೈಮ್ ಈ ಥರ ನಾನು ಹಿಟ್ಟು ಥರ ಮಾಡ್ಬಿಟ್ಟು ಇದರಲ್ಲೇ ಸರಿ ಥರ ಮಾಡ್ಬಿಟ್ಟು ತಿನ್ನಿಸ್ತೀನಿ. ಇನ್ನು ದೊಡ್ಡವ್ರು ಕೂಡ ಕುಡಿಬೋದು. ಸೊ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂತ ನಾನು ಆದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿಕೊಂಡು ಟೈಮ್ ಮಾಡ್ಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂದೊಂದು ಕಾಳುಗಳಲ್ಲಿ ಸ್ಕಿಪ್ ಆಗಿದೆ, ಬಟ್ ಡಿಸ್ಕ್ರಿಪ್ಷನಲ್ಲಿ ನಾನು ಆ್ಯಡ್ ಮಾಡಿರ್ತೀನಿ ಯಾವ ಕಾಳುಗಳನ್ನ ಹಾಕ್ಬೋದು ಅಂತ. ಯಾವ ಕಾಳಿದ್ರೂ ಆಗುತ್ತೆ, ಹಾಕ್ಬೋದು. ಸೊ ಎಲ್ಲ ಕಾಳುಗಳು ಒಳ್ಳೆಯದೇ ದೇಹಕ್ಕೆ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ.